ನಮಸ್ಕಾರ, ನನ್ನ ಹೆಸರು ಮಂಜುಳಾ. 19ನೇ ವಾರ್ಡ್ನವ್ರು. ನಾವು ನೀರಿನ ಸಮಸ್ಯೆ ಅಷ್ಟು ಜಾಸ್ತಿ ಆಗ್ಯದ. ಅಸಲ 15 ದಿನ ಆಯಿತು ನಳ ಬರಲಾರ್ದ. ಒಂದೇ ನಳ ಐತಿ, 30 ಜನಕ್ಕೆ ಒಂದು ನಳ ಐತೆ. ಇಷ್ಟು ದಿವಸದಿಂದ ನಾವು ನೀರು ಇಲ್ಲದೆ ಇದ್ದೀವಿ. ಅದೇ 2 ಕೊಡ ಹಿಡ್ಕೊಂಡಿದ್ದೀವಿ. ಅದು 15 ದಿನ ಆಯ್ತು, ಈಗ ನೀರೂ ಇಲ್ಲ. ಬೇರೆ ತಲೆ ಹೋದರೆ 2 ಕೊಡ ಬಿಡ್ತಾರೆ. ಮತ್ತು ಬೇರೆ ಬೋರಿಗೆ ಹೋದರೆ ನಿಮ್ಮ ಓಣಾಗ ಬೋರ್ ಇಲ್ಲೇನಂತ, ನಮ್ಮ ಬೋರ್ ಕೆಟ್ಟೋಗ್ತದಂತ ಈ ಥರ ಕಳಿಸ್ತಾರೆ. ನಮ್ಮ ಸಮಸ್ಯೆಗಳಿಗೆ ಎಷ್ಟು ಸಲ ಬಂದು ನಳ ಹಾಕ್ಸ್ಬೇಕಂತೇಳಿ ಎಷ್ಟು ಬೇಡ್ಕೊಂಡ್ರು ಹಾಕಿಸ್ತೀವಂತ ಹಿಂಗೆ ಹೇಳ್ತಾರೆ. ಆಯಿತು, ಇಲ್ಲಿಗೆ 50 ವರ್ಷ ಆಯಿತು ನಾವು ಜೀವನ ಮಾಡೋಕ್ಕಲ್ಲಿ. ನಮ್ಮ ಮದುವೆ ಆಯಿತು, ನಮ್ಮ ಮಕ್ಕಳಾದರೂ ಓದ್ಸೋಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ಬಾತ್ರೂಮ್ ಇಲ್ಲ, ಒಂದು ಚರಂಡಿ ಇಲ್ಲ. ಮುನ್ಸಿಪಾಲ್ಟಿ ಅವ್ರು ಬಕೆಟ್ ಕೊಟ್ಟೋಗ್ಯಾರ. ಅದು ಕಸ ಹಾಕೋಕೆ ಗಾಡಿನೇ ಬರಲ್ಲ. ಯಾಕಂದ್ರೆ ರೋಡಿಗೆ ಬಂದು ಹಾಕ್ರಮ್ಮ ಅಂತಾರೆ. ಯಾಕಂದ್ರೆ ನಾವು ಮನುಷ್ಯರು ಕಾಣವಲ್ವೇ ನಿಮ್ಗೆ? ಅಲ್ಲ ರೀ ಮೇಡಮ್, ಈಗ ನೀವು ಕೊಡಗಳು ಹಿಡ್ಕೊಂಡು ಈ ರೀತಿ ಒಂದು ಬೀದಿಗೆ ಬಂದಿರಿ. ಯಾಕಂತಂದ್ರೆ ನಮಗೆ ನೀರು ಕೊಡಿ ಅಂತೇಳಿ ಪುರಸಭೆಗೆ ಬಂದು ಮುತ್ತಿಗೆ ಹಾಕಿರಿ. ಏನಿದೆ ವ್ಯವಸ್ಥೆ? ಇದಕ್ಕೆಲ್ಲ ಏನ್ರಿ ಇದೆಲ್ಲ ದುರಾಡಳಿತ? ತೊಂದರೆ ಆಗಿದೆ ರೀ ಸರ್, ಅದಕ್ಕೆ ಬಂದಿದ್ದೀವಿ ಸರ್. ಇಷ್ಟು ದಿನ ಸಮಸ್ಯೆ ಅಂತಂದ್ರೆ ಏನೋ ಇರ್ಲಿ ಬಿಡು, ಬರ್ತದಲ್ಲ ಅದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಬಂತೇಳಿ ಇಷ್ಟು ದಿನ ಬರಲಿಲ್ಲ ಸರ್. ಭಾಳ ದಿನದಿಂದ ಸಮಸ್ಯೆ ಐತಿ ಸರ್. ಈಗ ಪೂರ್ತಿ ನೀರು ಇರ್ಲಾರ್ದಕ್ಕೆ ಜೀವನ ನಡೆಯೋದೇ ನೀರಿಂದ. ನೀರಿನೂ ಇಲ್ಲ ಅಂತಂದ್ರೆ ನಾವು ಎಲ್ಲಿಗೆ ಅಂತ ತಡ್ಕೋಬೇಕಂತೇಳಿ ಕೊಡ ತಗೊಂಡು ಈ ಮುನ್ಸಿಪಾಲ್ಟಿಗೆ ಏರಿವಿ ಸರ್ ಇವತ್ತಿನ ದಿವಸ. ಅಲ್ಲ ರೀ ಮೇಡಮ್, ಈ ರೀತಿ ನೀರು ಬರಲ್ಲ ಅಂತೇಳಿ ಬರ್ತದ ಮೇಲೆ ಎಲ್ಲಿಗೆ ಬಂದು ನಿಂತಿದ್ದೆ? ಸ್ವಾತಂತ್ರ್ಯ ಬಂದು 75 ವರ್ಷ ಗತಿರು ಮಹಿಳೆಯರು ಕೂಡ ಬೀದಿಗೆ ಬರ್ತದೆ ಅಂದ್ರೆ ಏನ್ರಿ ಇದೆಲ್ಲ ವ್ಯವಸ್ಥೆ? ಎಲ್ಲ ಕಡೆ ಸ್ವಾತಂತ್ರ್ಯ ಬಂದದ ಸರ್. ನಮ್ಮ 13ನೇ ವಾರ್ಡಿಗೆ ಮಾತ್ರ ಸ್ವಾತಂತ್ರ್ಯನೇ, 19ನೇ ವಾರ್ಡಿಗೆ ಮಾತ್ರ ಸ್ವಾತಂತ್ರ್ಯನೇ ಇಲ್ಲ ಸರ್. ಎಷ್ಟು ಮಂದಿ ಓಟಿಗೆ ಬಂದಾರ ಸರ್. ನಮ್ಮ ಓಣಿ ನೋಡಿ ಒಂದು ವ್ಯವಸ್ಥೆನೂ ಇಲ್ಲ ಸರ್. ಇಷ್ಟು ದಿನ ಪ್ಲಾಟ್ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತೇಳಿ ಅವಾಗಿನ ಪೂರ್ತಿಗೆ ಓಟ್ ಹಾಕಿಸ್ಕೊಂತಾರ. ಮತ್ತೆ ತಿರುಗಿ ನೋಡಂಗೆ ಇಲ್ಲ. ಯಾವುದೇ ಒಂದು ಸಮಸ್ಯೆ ಬಂದ್ರೂ ಅಲ್ಲಿ ಬಂದು ಮಾತ್ರ ಯಾವುದು ಕೇಳಂಗಿಲ್ಲ ಸರ್. ಯಾಕಂದ್ರೆ ಅದು ಪೂರ್ತಿ ಸ್ಲಮ್ ಏರಿಯಾ ಅಂತ ಹೆಸರು ಇಟ್ಬಿಟ್ಟಾರ ಸರ್. ಅಷ್ಟು ಸ್ಲಮ್ ಏರಿಯಾ ಥರ ನಮ್ಮ ಜೀವನ ನಡೆದಂದ್ರೆ ಇಷ್ಟು ಸಿಟಿನಾಗ ಸರ್. ಯಾರಾದರೂ ಕೇಳಿದ್ರೆ ಒಂದು ಕರೆಂಟ್ ಇಲ್ಲ, ಒಂದು ನಳ ಇಲ್ಲ. ಮನೆಗೆ 60-70 ವರ್ಷ ನಮ್ಮ ಮಕ್ಕಳಾಗಿ ಈಗ ಓದ್ಸಕ್ಕೆ ಅಷ್ಟು ತಿಪ್ಪಲಾಗ್ಯಾರ ಸರ್. ಒಬ್ಬರು ಒಂದು ಅಧಿಕಾರಿಗಳು ಬಂದ್ಗೂ ಯಾವುದು ವ್ಯವಸ್ಥೆ ಮಾಡಿಕೊಡೋಲ್ಲ ಸರ್. ಅದಕ್ಕಂತೇಳಿ ನಾವು ಮುನ್ಸಿಪಾಲ್ಟಿ ಕೊಡ ತೊಗೊಂಡು ಬಂದಿದ್ದೀವಿ ಸರ್. ನಮಸ್ಕಾರ ಸರ್, ನಾನು ಸ್ನೇಕ್ ರಮೇಶ್ ಅಂತೇಳಿ, ಮಾನವೀಯ ಉರುಗ ರಕ್ಷಕ. ನಾನು ಕೂಡ ಅದೇ ಏರಿಯಾದಲ್ಲಿ ಇರೋದು. ವಾರ್ಡ್ ನಂಬರ್ 19 ಸ್ಲಮ್ ಏರಿಯಾ ಅಂತಲೇ ಹೆಸರು ಇಟ್ಬಿಟ್ಟವ್ರೆ ನಮ್ಮ ಏರಿಯಾಕ್ಕೆ. ಇದುವರೆಗೆ ಯಾವುದೇ ತರಹದ ಸೌಲಭ್ಯಗಳೇ ಇಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ಕರೆಂಟಿನ ವ್ಯವಸ್ಥೆ ಇಲ್ಲ. ನಮಗೆ ಜಾಗದ ಕೊರತೆ ಇದೆ. ನಮಗೆ ಜಾಗಗಳು ಕೊಡ್ತೀವಿ ಅಂತ ಆವತ್ತಿನಿಂದ ಹೇಳ್ತಾ ಇದ್ದಾರೆ. 50 ವರ್ಷದಿಂದ ಇದುವರೆಗೆ ಯಾವೊಬ್ಬ ಶಾಸಕರು ಕೊಟ್ಟಿಲ್ಲ ನಮಗೆ. ಎಲ್ಲ ಶಾಸಕರು ಬರ್ತಾರೆ ಹೋಗ್ತಾರೆ, ಎಲ್ಲ ಕೌನ್ಸಿಲರ್ ಸಾಹೇಬರು ಬರ್ತಾರೆ ಹೋಗ್ತಾರೆ. ಆದರೆ ನಮಗೆ ಮಾತ್ರ ಯಾವುದೇ ತರಹದ ನ್ಯಾಯ ಸಿಕ್ಕಿಲ್ಲ ಇದುವರೆಗೆ. ಇವತ್ತಿನ ದಿನ ನಮ್ಮ ಮಕ್ಕಳೆಲ್ಲರಿಗೂ ಸ್ಕೂಲ್ ಹೋಗ್ತಾರೆ, ನೀರು ಬೇಕು. ನಮಗೆ ನೀರಿಗೋಸ್ಕರ ಇವತ್ತು ಮುನ್ಸಿಪಾಲ್ಟಿಗೆ ಮುತ್ತಿಗೆ ಹಾಕಿದ್ದೇವೆ. ನಮಗೆ ನೀರಿಂದು ಅಭಾವ ಭಾಳ ಆಗಿದೆ. ಇರೋದು ಒಂದೇ ನಳ, ಇರೋದು 40 ಮನೆಗಳಿಗೆ ಒಂದು ನಳ ಹಾಕ್ಸಿದ್ದಾರೆ. ರಸ್ತೆ ಬದಿ ಒಂದು ನಳ ಹಾಕ್ಸ್ಕೊಡಿ ಅಂತ 1 ವರ್ಷದಿಂದ ಅಲ್ದಾಡಿದ್ರು ಸಹ ಇದುವರೆಗೂ ನಮ್ಗೆ ಯಾರೂ ನಳದ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಜಾಫರ್ಗೆ ಹೇಳಿದ್ದೀವಿ, ಅವ್ರಿಗೆ ಹೇಳಿದ್ದೀವಿ, ಇವ್ರಿಗೆ ಹೇಳಿದ್ದೀವಿ, ಹೋಗ್ರಿ ಅಂತಾರೆ ಹೊರತು ಪ್ರತಿದಿನ ನಮ್ಮನ್ನು ಅಲ್ದಾಡಿಸ್ತಾ ಇದ್ದಾರೆ ಹೊರತು ಒಂದು ದಿನ ಕೂಡ ನಮಗೆ ಇನ್ನೂ ಒಂದು ಸೌಲಭ್ಯ ಕೊಟ್ಟಿಲ್ಲ, ನೀರಿನ ಸೌಲಭ್ಯ. ಇವತ್ತು ಬಂದಿದ್ದೀವಿ, ಇವತ್ತು ಕೂಡ ಕಳಿಸ್ತೀವಿ ತಗೋರಿ ಅಂತ ಹೇಳ್ತಿದ್ದಾರೆ ಹೊರತು ಅವ್ರು ಇನ್ನೂ ಯಾರೂ ಬಂದಿಲ್ಲ. ನಮಗೆ ನೀರಿಂದ ಭಾಳ ಸಮಸ್ಯೆ ಆಗಿದೆ ಸರ್. 19ನೇ ವಾರ್ಡು ತಹಸೀಲ್ ಆಫೀಸ್ ಎದುರುಗಡೆ ನಡ ಸೆಂಟ್ರಿ ಏರಿಯಾದಲ್ಲಿ ಇದ್ದೀವಿ. ಎಲ್ಲ ಗುಡಿಸಲುಗಳು ಹಾಕ್ಕೊಂಡಿದ್ದೀವಿ ನಾವು. ಪೂರ ಸ್ಲಮ್ ಅಂದರೆ ಸ್ಲಮ್ ಏರಿಯಾದವ್ರು ಇದ್ದೀವಿ. ಅಲ್ಲ ಸರ್, ಈಗ ಜಾಫರ್ ಬಗ್ಗೆ ಹೇಳ್ತಾರೆ. ಜಾಫರ್ CM ಏನು ಸರ್? ಅವರು ವಾಟರ್ ಮ್ಯಾನ್ ಇದ್ದಾರೆ. ಅವ್ರು ಯಾಕೆ ಆ ರೀತಿಯಲ್ಲಿ ತುಂಬ ಬೇಡಿಕೆ ಆಗಿದ್ದಾರೆ? ನಾವು ಚೀಫ್ ಆಫೀಸರ್ಗೆ ಬಂದು ಭೇಟಿ ಆದಂಗೆಲ್ಲ ನಾನು ಜಾಫರ್ಗೆ ಹೇಳಿ ಕಳಿಸ್ತೀನಿ ಅಂತಾರೆ. ಅಲ್ಲಿ ಬರ್ತಾರೆ, ನಳ ತೋಡ್ತಾರೆ, ಮತ್ತು ಏನು ಕಾರಣಕ್ಕೆ ಬೇರೆ ನೆಪ ಹೇಳ್ಬಿಡ್ತಾರೆ, ಮತ್ತೆ ಬಂದ್ ಮಾಡಿ ಹೋಗ್ಬಿಡ್ತಾರೆ. ಅಷ್ಟರಲ್ಲಿ 4 ಸಲ ಆಯ್ತು ಇಲ್ಲಿಗೆ ಅದೇ ಥರ ಮಾಡೋಕ್ಕೆ. 1 ವರ್ಷದಿಂದ ಅಲ್ದಾಡ್ತಾ ಇದ್ದೀವಿ ನಾವು. ಆದರೆ ಒಂದು ನಳ ಹಾಕ್ಸೋಕ್ಕಾಗಿಲ್ಲ ಅವರಿಂದ. ಅಲ್ಲ ಸರ್, ಈಗ ನೀವು ಇಷ್ಟೊಂದು ಮುನ್ಸಿಪಾಲಿಟಿ ಪಕ್ಕದಲ್ಲಿದ್ದೀರಿ. ನೀವು ಪಕ್ಕದಲ್ಲಿದ್ದರೂ ಕೂಡ ನೀವು ಎಲ್ಲ ಮತ ಹಾಕಿರ್ತೀರಿ, ಎಲ್ಲ ಶಾಸಕರಿಗೆ ಅಥವಾ ಇಲ್ಲಿನ ಜನಪ್ರತಿನಿಧಿಗಳಿಗೆ, ಸಚಿವರಿಗೆ ಎಲ್ಲರಿಗೆ ಹಾಕಿದ್ರು ಕೂಡ ಯಾಕೆ ಸರ್ ಇಷ್ಟು ದೂರಾಗುತ್ತಿದೆಯಲ್ಲ? ಈ ರೀತಿ ನೀವು ಬೀದಿಗೆ ಬಂದರೆ ಏನಿದೆಲ್ಲ? ನಮ್ಮ ಅಪ್ಪನವರು ಮತ ಹಾಕಿ ಅವರು ಸತ್ತೋದ್ರು. ಇವಾಗ ನಾವು ಮತ ಹಾಕಿ ನಾವು ಸತ್ತೋಗ್ತಾ ಇದ್ದೀವಿ. ಮುಂದಿನ ತಲೆಮಾರಿ ಅಂದರೆ ನಮ್ಮ ಮಕ್ಕಳಿದ್ದಾರೆ, ಅವ್ರು ಕೂಡ ಸತ್ತೋದ್ರು ಸಹ ನಮ್ಮ ಏರಿಯಾಕ್ಕೆ ಯಾವುದೇ ಸೌಲಭ್ಯಗಳು ಕೊಡೋದಿಲ್ಲ.
ಹಿಂಗಾದ್ರೆ ಹೆಂಗ್ ಸರ್ ಈಗ? ಅಷ್ಟೇ, ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಇದುವರೆಗೆ. ದೇಶಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕಿರ್ಬೋದು, ಮಾನವೀಯ 19ನೇ ವಾರ್ಡ್ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ, ಸಿಕ್ಕಿಲ್ಲ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಆಲರಿ ಅಂತಾರ. ಸವಿತಾ ಸಮಾಜಲಿಂದ ಬಂದಿದ್ದೀವಿ ನಾವು, ಭಾಳ ವರ್ಷದಿಂದ ಅಲ್ಲೇ ಇದ್ದೇವೆ. ಆಲ್ರೆಡಿ ನಾವು 19ನೇ ವಾರ್ಡ್ನಾಗ ಇದ್ದೀವಿ. ಒಂದು ತಲೆ ಆಲ್ರೆಡಿ ಹೋಗಿಬಿಟ್ಟದ, ಇದು 2ನೇ ತಲೆ ರನ್ನಿಂಗ್ ಐತಿ. 2ನೇ ತಲೆ ರನ್ನಿಂಗ್ ಐತಿ. ಆದರೆ ಯಾರು ಬಂದು ಅಧಿಕಾರಿಗಳು ಬಂದು ಸುಮ್ಮನೆ ಅಷ್ಟೇ ಮಾಡಿಸ್ತೀವಿ ಅನ್ನೋಕ್ಕೊಂದು ಸಾಕಾಗ್ಯದ್ರಿ. ನಮ್ಗೆ ನೀರಿಲ್ಲ, ಆಮೇಲೆ ಕರೆಂಟಿಂದು ಮೀಟ್ರ್ ಇಲ್ಲ, ಏನು ರೀ ಸರ್, ಜಾಗ ಇಲ್ಲ, ಸುಮ್ಮನೆ ಕೊಡ್ತೀವಿ ಅಂತಾರೆ. ಆಮೇಲೆ NS ಬೋಸರಾಜ್ ಸಾಬ್ರಿಗೂ ಕೊಟ್ಟಿದ್ದೀನಿ, ನಾನು ಲೆಟ್ರ್ ಕೊಟ್ಟಿದ್ದೀನಿ, ಹೇಳಿದ್ದೀನಿ. ಆಮೇಲೆ ಸಿದ್ದರಾಮಯ್ಯ ಸಾಬ್ರಿಗೂ ಕೊಟ್ಟಿದ್ದೀನಿ, ಆಮೇಲೆ ಅಂಬೈ ಸಾವ್ಕಾರ್ ಸಾಬ್ರಿಗೂ ತಿಳಿಸಿದ್ದೀವಿ ನಾವೆಲ್ಲ. ಏನು ಇದುವಾಗಾದ್ರೂ ನಮ್ಮ ನೋಡಿದಂದರೆ ಎಲ್ಲೈತಿ ವಾರ್ಡ್ ಎಲ್ಲೈತಿ ಅಂತ ಕೇಳ್ತಾರೆ ಅವರು. ಓಣಿ ಎಲ್ಲ ಐತಿ, ವಾರ್ಡ್ ಎಲ್ಲ ಐತಿ ಅಷ್ಟೇ. ಸರ್ ಏನಂತಂದ್ರೆ ನೀವು ಪುರಸಭೆಗೆ ಬಂದಿರಿ, ಮತ್ತೆ ಶಾಸಕರಿಗೆ ಅಂಪೈನ್ ಹಾಕಿ ಕೊಟ್ಟಿವಂದ್ರಿ, ಸಚಿವ ಬೋಸರಾಜ ಕೊಟ್ಟಿವಂದ್ರಿ. ಹೌದು ಸರ್. ಏನು ಸರ್ ನಿಮ್ಮ ಬೇಡಿಕೆ ಯಾವಾಗ ಈಡೇರೋದು? ಈಡೇರಿಲ್ಲ ಸರ್. ಇದಕ್ಕೆ ನಾವು ಬಂದು ಇನ್ನೊಂದ್ಸಲ ಸ್ಟ್ರೈಕ್ ಮಾಡಬೇಕಾಗ ಸರ್, ಉಗ್ರವಾಟ ಮಾಡಬೇಕಾಗತ್ತೆ. ಯಾಕಂದರೆ ನಮಗೆ ಒಟ್ಟಲ್ಲಿ ತಾಳ್ಮೆ ಇಲ್ಲ ಸರ್. ಯಾಕಂದ್ರೆ ಸುಮ್ಮನೆ ಐದಿವಿ ಅಲ್ಲಿ. ಯಾಕೆಂದರೆ ಭಾಳ ಸಮಸ್ಯೆ ಇದೆ ಸರ್. ಮುಂದೆ ಹೋದ್ರೆ ನೀರು ಬಿಡಬೇಡ ಅಂತಾರೆ, ಹಿಂದೆ ಹೋದ್ರೆ ನೀರು ಬಿಡಬೇಡ ಅಂತ. ನೀರಿಂದ ಭಾಳ ಸಮಸ್ಯೆ ಸರ್. ಗಟ್ರ ನೀರು 10 ಲಕ್ಷ ಕೊಟ್ಟು ಪ್ಲಾಟ್ ತೊಗೊಂಡ್ರು ಅಲ್ಲಿ ನೀರು ಬಿಡೋಕೆ ಅವಶ್ಯಕತೆ ಇಲ್ಲ. ಇಲ್ಲಿ ಬಂದು ನಮ್ಗೆ ದೌರ್ಜನ್ಯ ಮಾಡಕ್ಕೆ ಬರ್ತಾರ. ಅಲ್ಲ ಸರ್, ಈಗ ನೀವು ಈ ರೀತಿ ಹೇಳ್ತಾ ಇದ್ರ ಅಂದಮೇಲೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದ್ರೆ ನಿಮ್ಗೆ ಯಾಕಿನ್ನ ಸಿಕ್ಕಿಲ್ಲ? ನಮ್ಮ 19ನೇ ವಾರ್ಡಿಗೆ ಇನ್ನೂ ಸಿಕ್ಕಿಲ್ಲ ಸರ್. ಮಾನಿ ಒಳಗಡೆ ಮಾತ್ರ, ಮತ್ತೆ 19ನೇ ವಾರ್ಡಿಗೆ ಮಾತ್ರ ಸಿಕ್ಕಿಲ್ಲ, ಬೇರೆ ಕಡೆ ಎಲ್ಲ ಸಿಕ್ಕದ. ಮತ್ತೆ ನೀವು ಶಾಸಕರಿಗೆ ಎಲ್ಲರಿಗೂ ಓಟ್ ಹಾಕ್ತಿರಲ್ಲ, ಮತ್ತೆ ಅವ್ರಿಗೆ ಕೇಳಿದಾಗ ಏನಂತಾರೆ? ಇಲ್ಲ ಸರ್, ಈ ಮುಂದಿನ ದಿನದಲ್ಲಿ ನಾವು ಪಾಠ ಕಲಿಸತಕ್ಕಂಥ ನಮ್ಮ ತಲ್ಲಿ ಕೆಲಸ ಐತಿ. ಯಾಕಂದ್ರೆ ಇಷ್ಟು ದಿನ ಏನೋ ಇರ್ಲಿ ಬಿಡು ಅಂತೇಳಿ ಸುಮ್ಮನೆ ಇದ್ವಿ. ಈ ಸರಿ ಮಾತ್ರ ಹಂಗಿಲ್ಲ ಸರ್. ಯಾರಿಗೆ? ಅಲ್ಲ ಸರ್, ಅಂಬೈ ಸಾವ್ಕಾರ್ಗೆ ಆಗಲಿ, NS ಬೋಸರಾಜ್ ಸಾಬ್ರಿಗೆ ಆಗಲಿ, ಅವ್ರಿಗೆ ಹೇಳಿದ್ವಿ ನಾವು. ಸೀದಾ ಐಬಿಗೆ ಹೋಗಿ ನಾವು ಲೆಟ್ರ್ ಕೊಟ್ಟಿದ್ದೀವಿ, ಗೊತ್ತಾ? ಒಂದು ಸಲ ಬಿಟ್ಟು 2 ಸಲ ಕೊಟ್ಟಿವಿ ಸರ್. ಮತ್ತೆ ಏನಂದ್ರೆ ಅವರು? ಏನಾದ್ರ ಅದೇ ಯಾರು ಸರ್, ರೈಮಾ ಸೈಮಾ ಅವರಿಗೆ ನೀರಿನ ಸಲಹೆಗೆ ಹೇಳಿ ಸರ್. ಅವ್ರಿಗೆ ಹೇಳಿ ಫೋನ್ ಮಾಡಿ ಹೇಳ್ತಾ ಆಯ್ತು. ಮತ್ತೆ ಯಾವಾಗ ಸರ್ ಆಗೋದಿಲ್ಲ? ಏನು ಸರ್, ಏನು ಗೊತ್ತೇ ಆಗ್ತಿಲ್ಲ, ಏನು ಮಾಡ್ಬೇಕು ಏನಿಲ್ಲ. ನಮಗೆ ಭಾಳ ಸಾಕಾಗ ಸರ್. ಒಟ್ಟು ಒಂದೇನು 18 ಮನೆ 20 ಮನೆ ಅವ ಸರ್. ಜಾಗಿಲ್ಲ, ಮೀಟ್ರ್ ಇಲ್ಲ, ಏನು ಸರ್ ನಮಗೆ ಭಾಳ ತ್ರಾಸ ಆಗ್ಯದ. ಏನು ಸರ್, ನೀವು ಇಷ್ಟು ಬೀದಿಗೆ ಬರ್ತಾರೆ, ನೀವು ಸತ್ತ ಮೇಲೆ ಕೂಡ ಬೇಡಿಕೆ ಈಡೇರಲ್ಲ? ಇರಲ್ಲ. ತಹಸೀಲ್ ಆಫೀಸ್ ಅಪೋಸಿಟ್ನೇ ಸೆಂಟ್ರ್ ಪ್ಲೇಸ್ನಾಗ ಇದೀವಿ. ಮತ್ತೆ ನಾವು ಮಾನಿ ಒಳಗೆ ಸೆಂಟ್ರ್ ಪ್ಲೇಸ್. ಅಂಥದ್ರಲ್ಲಿ ಏನೇ ಸಮಸ್ಯೆ ಬಂದ್ರು ಆಯ್ತಪ್ಪ ಮಾಡ್ಸಮ್ ಅಲ್ಲೇ ಇದೀವಿ. ಅಲ್ಲೇ ಸರ್ ಹೇಳ್ದಲ್ಲ, ಒಂದು ತಲೆ ಹೋಗ್ಯ ಸರ್ ರನ್ನಿಂಗ್, 2ನೇ ತಲೆ ರನ್ನಿಂಗ್ ಆಸ ನೋಡಿ ಸರ್. ಹೇಳ್ತೀನಿ ಸರ್, 2ನೇ ತಲೆ ರನ್ನಿಂಗ್